स्वागत है आपका बी न्यूज नेशन में। मैं हूं आबिद हुसैन शेख। फैसल कत्ल मामले में जिला एसपी का बड़ा खुलासा। इम्तियाज और मोहम्मद नवाज की लड़ाई में गई फैसल की जान। जिला एसपी का बयान। फैसल कत्ल मामले में जिला एसपी का बड़ा खुलासा। मरने वाले फैसल का इस मामले से नहीं था कोई नाता। जिला एसपी ने एक प्रेस कॉन्फ्रेंस के दौरान फैसल कत्ल मामले पर बात करते हुए पूरे वारदात की जानकारी कुछ इस तरह से दी। असल मामला इम्तियाज के पिता महबूब साहब पटेल और मोहम्मद नवाज राजगुड़ी के बीच हुआ, क्योंकि एक डकैती के मामले में गिरफ्तार मोहम्मद नवाज की जमानत इम्तियाज के पिता महबूब साहब ने की थी, मगर मोहम्मद नवाज अदालत की तारीखों से बच रहा था, जिसकी वजह से अदालत ने जमानत देने वाले महबूब साहब को कई बार नोटिस और 1 लाख जुर्माना भी लगाया था। इसी बात पर अपने पिता की परेशानी देखते हुए इम्तियाज ने मोहम्मद नवाज को फ़ोन पर अदालत में पेश होने, जुर्माना भरने को लेकर फ़ोन पर बात की तो दोनों के बीच ज़बानी जंग हुई और एक दूसरे को मारने की बात होने की जानकारी देते हुए जिला एसपी ने आगे कहा कि मोहम्मद नवाज इम्तियाज को मारने अपने दोस्तों के साथ इम्तियाज के पास पहुंचा। इसी दौरान लड़ाई में फैसल की मौत हो गई, जिसका इस मामले से कोई ताल्लुक ही नहीं था, कहा जिला एसपी ने, क्योंकि फैसल भीड़ के साथ वहां पहुंचा था जो इस वारदात का शिकार हो गया। एवन आरोपी इम्तियाज के अलावा 2 को गिरफ्तार करके आगे की जांच और पूछताछ में जुटी है पुलिस, कहा जिला एसपी लक्ष्मण निंबर्गी। इन्होंने ದಿನಾಂಕ 9/7/2025 ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 142/2025 ಅಂಡರ್ ಸೆಕ್ಷನ್ 103, 351 ಕ್ಲಾಸ್ 3 ಮತ್ತೆ 3 ಕ್ಲಾಸ್ 5 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಆ ಪ್ರಕರಣದ ಹಿನ್ನೆಲೆ ಏನಂತಂದ್ರೆ, ಈ ಮೊಹಮ್ಮದ್ ನವಾಜ್ ರಾಜ್ಗುಡಿ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿರ್ತಾನೆ, ಈಗಾಗಲೇ ಆತ ಒಂದು ಡಕಾಯಿತಿ ಕೇಸಲ್ಲಿ ಆರೋಪಿ ಆಗಿರ್ತಾನೆ. ಈತನಿಗೆ ಈಗೇನು ಕೊಲೆ ಕೇಸಿನ ಆರೋಪಿಯಾದಂಥ ಇಮ್ತಿಯಾಜ್ ಪಟೇಲ್ ಏನಿದ್ದಾನೆ, ಈತನ ತಂದೆ ಇವನಿಗೆ ಶ್ಯೂರಿಟಿ ಕೊಟ್ಟು, ಬೇಲ್ ಕೊಡೋದಕ್ಕೆ ಶ್ಯೂರಿಟಿ ಕೊಟ್ಟು ಆತನನ್ನ ಹೊರಗೆ ತಂದಿರ್ತಾರೆ. ತದನಂತರ ಈ ಆರೋಪಿ ಮೊಹಮ್ಮದ್ ರಾಜ್ಗುಡಿ ಏನಿದ್ದಾನೆ, ಈತ ಕೋರ್ಟ್ನ ಅಟೆಂಡ್ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಶ್ಯೂರಿಟಿ ಕೊಟ್ಟಂತಹ ಇಮ್ತಿಯಾಜ್ ಪಟೇಲ್ನ ತಂದೆ ಆದಂತಹ ಮಹಬೂಬ್ ಸಾಹಬ್ ಪಟೇಲ್ಗೆ ಕೋರ್ಟಿಂದ ಏನು ನೋಟಿಸಸ್ಗಳು ಬರ್ತಾ ಇರುತ್ತೆ. ಸೊ ಅವನು ಆರೋಪಿ ಹಾಜರಾಗ್ತಾ ಇಲ್ಲ, ಅದಕ್ಕೆ ಶ್ಯೂರಿಟಿ ಕೊಟ್ಟವರು ಬರಬೇಕು ಅಂತಂತೇಳಿ. ಅದೇ ರೀತಿ 23 ಜೂನ್ಗೆ ಅವರಿಗೆ ಒಂದು ಏನು ಜಾಮೀನಿನ 1 ಲಕ್ಷ ರೂಪಾಯಿ ಮೊತ್ತವನ್ನ ಡಿಪಾಸಿಟ್ ಮಾಡಬೇಕು ಅಂತಂತ ಹೇಳಿ ಈ ಆರೋಪಿಯ ತಂದೆಗೆ ಬಂದಿರುತ್ತೆ. ಅವ್ನು ಕಟ್ಟಕ್ಕಾಗಿರಲ್ಲ. ಆ ಹಿನ್ನೆಲೆಯಲ್ಲಿ ದಿನಾಂಕ 9ನೇ ತಾರೀಕು ಮತ್ತೆ ಮುದ್ದತ್ತಿರುತ್ತೆ. ಅವತ್ತಿನ ದಿನ ಕೋರ್ಟ್ ತಾರೀಕು ಕೊಟ್ಟಿರುತ್ತೆ. ಅವತ್ತಿನ ದಿನ ಈ ಮೆಹಬೂಬ್ ಸಾಹಬ್ ಪಟೇಲ್ರ ಮಗ, ಈಗೇನು ಆರೋಪಿ ನಂಬರ್ 1 ಇದ್ದಾನೆ ಇಮ್ತಿಯಾಜ್ ಪಟೇಲು, ಮತ್ತೆ ಈ ಮೊಹಮ್ಮದ್ ರಾಜ್ಗುಡಿಗೆ ಒಂದು ಸ್ವಲ್ಪ ಕಿತ್ತಾಟ ಆಗುತ್ತೆ. ಏನು, ನಿಮಗೆ ಬೇಲು ಕೊಡಿಸ್ಬೇಕು, ಜಾಮೀನು ಆಗಬೇಕು, ನೀವು ಕೋರ್ಟು ಅಟೆಂಡ್ ಆಗಲ್ಲ, ನಮ್ಮ ತಂದೆಗೆ ಇದರಿಂದ ತೊಂದರೆ ಆಗ್ತಾ ಇದೆ, ನೀವು ಕೋರ್ಟ್ ಅಡ್ವೊಕೇಟ್ ಫೀ ಏನಿದೆ ಅದನ್ನು ಕೊಡಿ, ನೀವು ಕೋರ್ಟ್ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಅಂತಂತೇಳಿ ಹೇಳಿದ್ದಕ್ಕೆ ತದನಂತರ ಈ ಮೊಹಮ್ಮದ್ ರಾಜ್ಗುಡಿ ಆತನ ಸ್ನೇಹಿತರಿಗೆ ಹೋಗಿ ವಿಚಾರವನ್ನ ಹೇಳಿದಾಗ ಇಮ್ತಿಯಾಜ್ ಪಟೇಲ್ಗೆ ಫೋನಲ್ಲಿ ಮತ್ತೆ ಇವರಿಗೆ ವಾದ ವಿವಾದಗಳಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ನಾನು ನಿನಗೆ ಹೊಡಿತೀನಿ, ನೀನು ನನಗೆ ಹೊಡಿತೀನಿ ಅಂತಂತೇಳಿ ಅವ್ರು ಮಾತಾಡ್ಕೊಂಡಿರ್ತಾರೆ. ಅವಾಗ ಮೊಹಮ್ಮದ್ ರಾಜ್ಗುಡಿ ಮತ್ತೆ ಇನ್ನಿತರ ಆತನ ಸ್ನೇಹಿತರು ಕೂಡಿ ಇಮ್ತಿಯಾಜ್ ಪಟೇಲ್ಗೆ ಹೊಡಿಬೇಕು ಅಂತಂತೇಳಿ ಬಂದಿರ್ತಾರೆ. ಬಂದಾಗ ಇವರು ಕೂಡ 3 ಜನ ಇರ್ತಾರೆ. ಇಮ್ತಿಯಾಜ್ ಪಟೇಲು ಮತ್ತೆ ಆತನ ಇನ್ನಿಬ್ಬರು ಸ್ನೇಹಿತರು ಈಗೇನು ಅರೆಸ್ಟ್ ಆಗಿದೆ ಅವರು ಇರ್ತಾರೆ. ಅದರಲ್ಲಿ ಈಗ ಮೃತನಾದಂತಹ ವ್ಯಕ್ತಿ ಏನಿದ್ದಾನೆ ಫೈಜಲ್ ಇನಾಮ್ದಾರು, ಆತನಿಗೆ ಅದರಲ್ಲಿ ಏಟಾಗಿ ಆತ ಸಾವಿಗೀಡಾಗ್ತಾನೆ. ಆ ಹಿನ್ನೆಲೆಯಲ್ಲಿ 3 ಜನ ಆರೋಪಿತರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಅದೇ ರೀತಿನೂ ಕೂಡ ಈಗೇನು ಮೊಹಮ್ಮದ್ ರಾಜ್ಗುಡಿ ಜೊತೆಗೆ ಬಂದಂತವ್ರು ಇತರರು ಯಾರಿದ್ದಾರೆ ಅವ್ರದ್ದು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಿದೆ. ತನಿಖೆ ಹಿತದೃಷ್ಟಿಯಿಂದ ಅವರ ಹೆಸರುಗಳನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ, ಬಟ್ ವಿ ನೋ ದಮ್, ವಿ ಆರ್ ವರ್ಕಿಂಗ್ ಆನ್. ಥ್ಯಾಂಕ್ ಯು. ಸತ್ತವನಿಗೆ ಕನೆಕ್ಷನ್ ಇಲ್ಲ, ಆ ಗುಂಪು ಜೊತೆಗೆ ಇವನು ಓಡಿ ಬಂದಿದೆ. और खबरों के लिए देखते रहिए बी न्यूज नेशन। बीजापुर से मुंबई डॉल्फिन बस सर्विस की हुई शुरुआत। हाईटेक लग्जरी बस रोजाना शाम 7 बजे बीजापुर से मुंबई, मुंबई से बीजापुर ट्रैवल्स की सर्विस नियर दात्री मस्जिद, बागलकोट रोड, बीजापुर। इसमें कार्गो कोरियर की भी रहेगी सेवा। अधिक जानकारी के लिए कांटेक्ट करें इन नंबरों पर।